ಎಲ್ಲರಿಗೂ ನಮಸ್ಕಾರ, ಶುಭೋದಯ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ. ಇದನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ. ಇವತ್ತು ಕೂಡ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಸಂಘರ್ಷದ ಬಗ್ಗೆ ಮಾತನಾಡೋಣ. ಅದು ಯುದ್ಧ ಹೌದು ಅಲ್ವೋ, ಯುದ್ಧದ ವ್ಯಾಖ್ಯೆಯ ಒಳಗೆ ಬರುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಯುದ್ಧ ವಿರಾಮ ಆಗಿದೆ. ಇದಾದ ಮೇಲೆ ಅನಿಸ್ತಾ ಇರುವುದು ಎಲ್ಲರಿಗೂ ಯುದ್ಧ ಬೇಕಾಗಿದೆ. ಎಲ್ಲರಿಗೂ ಯುದ್ಧ ಅಂದರೆ ತುಂಬ ಪ್ರೀತಿ. ಯಾಕೆಂದರೆ ಯುದ್ಧದ ನಂತರ ಒಂದು ವಿಚಾರ ಡಿಸೈಡ್ ಆಗುತ್ತೆ, ಯಾರು ದೇಶ ಪ್ರೇಮಿಗಳು ಮತ್ತು ಯಾರು ದೇಶದ್ರೋಹಿಗಳು. ಸೊ ಈ ದೇಶ ಪ್ರೇಮಿಗಳು ಮತ್ತು ದೇಶದ್ರೋಹಿಗಳೇನಿದಾರಲ್ಲ, ಅದರ ನಿರ್ಧಾರದಲ್ಲಿ ನಾಯಕರು ಮತ್ತು ಖಳನಾಯಕರು ಸೃಷ್ಟಿಯಾಗ್ತಾ ಹೋಗ್ತಾರೆ. ಯುದ್ಧ ಬಹುತೇಕ ಸಂದರ್ಭದಲ್ಲಿ ನಾಯಕರನ್ನ ಸೃಷ್ಟಿಸುತ್ತೆ, ಆದರೆ ಒಳಗಡೆ ಅವರು ಖಳನಾಯಕರು ಆಗಿರ್ತಾರೆ. ಒಂದು ಸಣ್ಣ ಕಥೆ ಇದೆ, ಅದು ಸತ್ಯ ಮತ್ತು ಸುಳ್ಳಿಗೆ ಸಂಬಂಧಪಟ್ಟದ್ದು. ಸತ್ಯ ಮತ್ತು ಸುಳ್ಳು ಇಬ್ಬರು ಕ್ಲೋಸ್ ಫ್ರೆಂಡ್ಸ್ ಅಂತೆ. ಅವರು ಒಂದ್ಸಲ ಜೊತೆಯಾಗೇ ಹೋಗ್ತಿದ್ರು, ಯಾವಾಗಲೂ ಜೊತೆಯಾಗೇ ಇರ್ತಿದ್ರು. ಸತ್ಯದ ಪಕ್ಕ ಸುಳ್ಳು ಇರ್ತಿತ್ತು, ಸುಳ್ಳಿನ ಪಕ್ಕ ಸತ್ಯ ಆಗ್ತಿತ್ತು. ಎರಡು ಜೊತೆಯಾಗಿ ಹೋಗ್ತಿದ್ವು. ಒಂದು ದಿವಸ ಹೀಗೆ ಸತ್ಯ ಸುಳ್ಳು ಎರಡೂ ಕೂಡ ಜೊತೆಯಾಗಿ ಹೋಗುವಾಗ ಪಕ್ಕದಲ್ಲಿ ಒಂದು ನದಿನೋ ಕೆರೆನೋ ಸಿಕ್ತಂತೆ. ಸುಳ್ಳು ಹೇಳಿತು, ಸ್ನಾನ ಮಾಡ್ಬಿಡೋಣ ಕಣೋ, ಫಸ್ಟ್ ಕ್ಲಾಸ್ ಆಗಿರುತ್ತೆ, ಮೈಯೆಲ್ಲ ಹೊಲಸಾಗ್ಬಿಟ್ಟಿದೆ, ಸ್ನಾನ ಮಾಡೋಣ. ಸತ್ಯ ನೇರವಾಗಿ ಇದ್ದುದು ಸರಿ, ಓಪನ್, ಸರಿ. ಹಾಗೆ ಸುಳ್ಳು ಹೇಳ್ತಂತೆ ಸತ್ಯದ ಹತ್ರ, ನೀನು ಮೊದಲು ಸ್ನಾನ ಮಾಡು, ನೀನು ಆದಮೇಲೆ ನಾನು ಸ್ನಾನ ಮಾಡ್ತೀನಿ, ನಿನ್ನ ಬಟ್ಟೆಯನ್ನು ನಾನಿಲ್ಲಿ ಕಾಯ್ತಾ ಇರ್ತೀನಿ, ನೀನು ಸ್ನಾನ ಮಾಡಿ ಬಂದ ಮೇಲೆ ನಿನ್ನ ಬಟ್ಟೆ ನೀ ಹಾಕೋ, ನಾನು ಬಟ್ಟೆ ಕಳಚಿಟ್ಟು ಸ್ನಾನಕ್ಕೆ ಹೋಗ್ತೀನಿ ಅಂತ ನಂಬಿತು ಸತ್ಯ. ಸತ್ಯ ಯಾವತ್ತೂ ಕೂಡ ನಂಬಿಕೆಯ ಮೇಲೆ ಇರುತ್ತೆ, ಸುಳ್ಳು ನಂಬಿಕೆಯ ಮೇಲಿರಲ್ಲ. ಸುಳ್ಳು ನಂಬಿಕೆ ದ್ರೋಹದ ಮೇಲೆ ಇರುತ್ತೆ. ಸರಿ, ಸತ್ಯ ತನ್ನ ಬಟ್ಟೆಯನ್ನು ಬಿಚ್ಚಿತು, ನದಿ ದಂಡೆಯ ಮೇಲೋ ಕೆರೆಯ ದಂಡೆಯ ಮೇಲೋ ಇಟ್ಟಿತು. ಸತ್ಯ ಸ್ನಾನಕ್ಕೆ ಇಳಿತು. ತಕ್ಷಣ ಸುಳ್ಳು ತನ್ನ ಬಟ್ಟೆಯನ್ನು ಕಳಚಿ ಸತ್ಯದ ಬಟ್ಟೆಯನ್ನು ಹಾಕಿಕೊಂಡು ಓಡೋಗ್ಬಿಡ್ತಂತೆ. ಬೆತ್ತಲಾದದ್ದು ಸತ್ಯ. ಸುಳ್ಳು ಸತ್ಯದ ಬಟ್ಟೆಯನ್ನು ಹಾಕ್ಕೊಂಡಿತ್ತು. ಇವತ್ತು ಕೂಡ ಸುಳ್ಳು ಸತ್ಯದ ಬಟ್ಟೆಯನ್ನು ಹಾಕಿಕೊಂಡು ಹೋಗ್ತಾ ಇರುತ್ತೆ. ಸುಳ್ಳನ್ನೇ ಜನ ಸತ್ಯ ಅಂತ ನಂಬ್ತಾರೆ. ಇದು ಕಥೆನೋ ಐತಿಹ್ಯನೋ ನಂಬಿಕೆನೋ ಅದನ್ನು ಮೀರಿ ಇನ್ನೇನನ್ನೋ ಹೇಳುತ್ತೋ, ಏನು ಬೇಕಾದರೂ ಆಗಿರ್ಬೋದು. ಸೊ ಈಗ ಈ ವಿಚಾರಕ್ಕೆ ಬರ್ತೀನಿ ನಾನು. ಭಾರತ ಮತ್ತು ಪಾಕಿಸ್ತಾನ ಎರಡೂ ರಾಷ್ಟ್ರಗಳಿಗೆ ಯುದ್ಧ ಬೇಕಾಗಿತ್ತು. ಯಾಕೆಂದರೆ ಎರಡೂ ರಾಷ್ಟ್ರಗಳಲ್ಲಿ ಯಾರು ದೇಶದ್ರೋಹಿಗಳು ಮತ್ತು ಯಾರು ದೇಶ ಪ್ರೇಮಿಗಳು ಅನ್ನೋದು ಡಿಸೈಡ್ ಆಗಬೇಕಾಗಿತ್ತು. ಆ ಕಾರಣಕ್ಕಾಗಿಯೇ ಈ ಒಂದು ಯುದ್ಧ ವಿರಾಮ ಆದ ಮೇಲಿನ ಸ್ಥಿತಿಯನ್ನು ನಾವು ಗಮನಿಸೋಣ. ಮೊದಲು ನಮ್ಮ ಭಾರತ ಈ ಯುದ್ಧ ಆದಮೇಲೂ ಕೂಡ ಭಾರತದಲ್ಲಿ ಈಗ ದೇಶ ಪ್ರೇಮಿಗಳು ಯಾರೋ ದೇಶದ್ರೋಹಿಗಳ ಯಾರೋ ಅನ್ನೋ ತೀರ್ಮಾನ ಆಗ್ತಾ ಇದೆ. ಸೊ ಪ್ರಧಾನಿ ನರೇಂದ್ರ ಮೋದಿಯವರು ದೇಶದ ಹಲವು ಕಡೆ ಸೇನಾ ನೆಲೆಗಳಿಗೆ ಅವರು ಭೇಟಿ ಕೊಡ್ತಾ ಇದ್ದಾರೆ. ಹಾಗೆಯೇ ಭಾಷಣಗಳನ್ನು ಮಾಡ್ತಿದ್ದಾರೆ. ಮಿಟ್ಟಿ ಮೇ ಮಿಲಾದೂಂಗ ಅನ್ನುವ ಘೋಷಣೆಗಳು ಮತ್ತೆ ಕೇಳ್ತಾ ಇದೆ. ನಾನು ಅವರನ್ನು ಬಿಡಲಾರೆ ಅಂಥೇಳಿ ಏರು ಧ್ವನಿಯಲ್ಲಿ ನಮ್ಮ ಪ್ರಧಾನಿ ಮಾತನಾಡ್ತಾ ಇದ್ದಾರೆ. ಹಾಗೆಯೇ ದೇಶದ ಹಲವು ಕಡೆಗಳಲ್ಲಿ ನರೇಂದ್ರ ಮೋದಿಯವರು ಸೈನಿಕರ ಪೋಷಾಕಿನಲ್ಲಿ ಇರುವ ಭಿತ್ತಿಪತ್ರಗಳು ಕಾಣ್ತಾ ಇದೆ. ನರೇಂದ್ರ ಮೋದಿಯವರು ಯು ಸಿ ದಟ್ ಒಬ್ಬ ಸೈನಿಕನ ಸಮವಸ್ತ್ರವನ್ನು ಧರಿಸಿದ್ದಾರೆ. ಅವರ ಕೈಯಲ್ಲಿ AK-47 ಬಂದೂಕೋ ಇದೆಯೋ ಇಲ್ಲೋ ಗೊತ್ತಿಲ್ಲ, ಅವರು ಸೈನಿಕರಾಗಿ ಕಾಣ್ತಿದ್ದಾರೆ. ಅವರ ತಲೆಯ ಮೇಲೆ ಆ ಸೈನಿಕರ ಟೋಪಿ ಇದೆ, ಅದು ಎಲ್ಲ ಕಡೆ ಕಾಣ್ತಾ ಇದೆ.
ಸೊ ಇಂಥ ಒಂದು ಸನ್ನಿವೇಶನಲ್ಲಿ ಯುದ್ಧ ಮಾಡಿದವರು ಭಾರತದ ಸೈನಿಕರು ಅಥವಾ ನರೇಂದ್ರ ಮೋದಿಯವರು ಅನ್ನೋದು ಅರ್ಥ ಆಗ್ತಾ ಇಲ್ಲ. ಸೊ ಬಹಳಷ್ಟು ಜನ, ಈ ದೇಶದ ಮುಗ್ಧ ಜನರು, ಮೋದಿಯವರೇ ಯುದ್ಧ ಮಾಡಿದ್ದಾರೆ ಪಾಕಿಸ್ತಾನದ ಮೇಲೆ ಅಂತ ನಂಬಿದ್ದಾರೆ. ಸೊ ಮೋದಿಯವರು ಯುದ್ಧ ಮಾಡಿ ಭಾರತವನ್ನು ಗೆಲ್ಲಿಸಿದ್ದಾರೆ ಅಂತ. ಅದಕ್ಕೆ ಪೂರಕವಾಗಿಯೇ BJPಯ ಹಲವು ನಾಯಕರುಗಳು ಹೇಳ್ತಾ ಇದ್ದಾರೆ, ಸೊ ಈ ಭಾರತದ ಸೈನ್ಯ ಹೋಗಿ ನರೇಂದ್ರ ಮೋದಿಯವರ ಕಾಲಿಗೆ ನಮಸ್ಕರಿಸಬೇಕು ಅಂತ. ಸೊ ಭಾರತದಲ್ಲಿ ಈಗ ನರೇಂದ್ರ ಮೋದಿಯವರ ಕಾಲಿಗೆ ನಮಸ್ಕರಿಸಬೇಕಾದ ಒಂದು ವಾತಾವರಣವನ್ನು ಸೃಷ್ಟಿಸಲಾಗ್ತಾ ಇದೆ. ಅದರಂತೆ ಭಾರತೀಯ ಜನತಾ ಪಕ್ಷ ಎಲ್ಲ ಕಡೆ ತಿರಂಗ ಯಾತ್ರೆಯನ್ನು ಮಾಡ್ತಾ ಇದೆ. ಆ ಮೂಲಕ ಒಂದು ರೀತಿಯಲ್ಲಿ ವಿಜಯೋತ್ಸವ ನಡೀತಾ ಇದೆ. ಸೊ ಇಲ್ಲಿ ಈ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ಸನ್ನು ಟಾರ್ಗೆಟ್ ಮಾಡಲಾಗ್ತಾ ಇದೆ. ಕಾಂಗ್ರೆಸ್ ಖಳನಾಯಕ ಅಂತ ಪ್ರತಿಬಿಂಬಿಸಲಾಗ್ತಾ ಇದೆ. BJPಯ ಮೂಲ ಉದ್ದೇಶ ಇದೇನೆ. ಇದರ ಪರಿಣಾಮ ಏನು ಅಂತ ಅಂದರೆ BJP ಇನ್ನಷ್ಟು ಗಟ್ಟಿಯಾಗುವುದಕ್ಕೆ ಯತ್ನ ಮಾಡ್ತಾ ಇದೆ. ಸೊ ಮೋದಿಯವರನ್ನು ದೇವಮಾನವ ಎಂದು ಪ್ರತಿಬಿಂಬಿಸುವ ಕೆಲಸ ನಡೀತಾ ಇದೆ. ಆದ್ದರಿಂದ ಭಾರತೀಯರಿಗೆ, ಭಾಳಷ್ಟು ಜನರಿಗೆ ಯುದ್ಧ ಅಂದರೆ ಇಷ್ಟ, ಭಕ್ತರಿಗೂ ಇಷ್ಟ, ಭಕ್ತರಲ್ಲದವರಿಗೂ ಇಷ್ಟ. ಯುದ್ಧ ಯಾಕೆಂದರೆ ನಾಯಕರನ್ನು ಸೃಷ್ಟಿಸುತ್ತೆ, ಖಳನಾಯಕರಿಗೆ ನಾಯಕರ ಮುಖವಾಡ ಧರಿಸುವಂತೆ ಮಾಡುತ್ತೆ. ಹಾಗೆಯೇ ಸತ್ಯ ತೆಗೆದಿಟ್ಟಿರುವ ಪೋಷಾಕನ್ನು ಸುಳ್ಳು ಆ ಪೋಷಾಕನ್ನು ಹಾಕ್ಕೊಂಡು ಹೋಗ್ತಿರುತ್ತೆ. ಇದಕ್ಕೆ ಬೇಕಾದಂಥ ವಾತಾವರಣವನ್ನು ಯುದ್ಧ ಸೃಷ್ಟಿಸುತ್ತೆ. ಸೊ ಹಾಗೆಯೇ ಪಾಕಿಸ್ತಾನಕ್ಕೆ ಬನ್ನಿ. ಪಾಕಿಸ್ತಾನಕ್ಕೂ ಯುದ್ಧ ಅಂದರೆ ಇಷ್ಟ. ಪಾಕಿಸ್ತಾನಕ್ಕೂ ಯುದ್ಧ ಬೇಕಾಗಿತ್ತು. ಯಾಕೆ ಗೊತ್ತಾ? ಪಾಕಿಸ್ತಾನದ ಒಳಗಡೆ ಅಸ್ಥಿರತೆ ಉಂಟಾಗಿತ್ತು. ಪಾಕಿಸ್ತಾನದ ಸೈನ್ಯದ ವಿರುದ್ಧ ಅಲ್ಲಿನ ಜನ ಎದ್ದು ನಿಂತಿದ್ದರು. ಅಸೀಂ ಮುನೀರ್ ಎನ್ನುವ ಸೈನ್ಯದ ಸರ್ವಾಧಿಕಾರಿ ಏನಿದ್ದಾನೆ ಅವನ ವಿರುದ್ಧ ಜನ ಪಾಕಿಸ್ತಾನದಲ್ಲಿ ಸೆಡ್ ಹೊಡಿತಾ ಇದ್ದರು. ಇಮ್ರಾನ್ ಖಾನ್ ಇನ್ನೇ ಇರಲಿ, ಜನಪ್ರಿಯ ನಾಯಕನಾಗಿದ್ದ ಇಮ್ರಾನ್ ಖಾನ್ ಅವರನ್ನು ಜೈಲಿಗೆ ಅಟ್ಟಿ ಅಸೀಂ ಮುನೀರ್ ಇಡೀ ಪಾಕಿಸ್ತಾನದಲ್ಲಿ ಜನದ್ವೇಷಕ್ಕೆ ಕಾರಣ ಆಗಿದ್ದರು. ಇನ್ನೊಂದೆಡೆ ಹಸಿವು ತಾಂಡವವಾಡ್ತಾ ಇತ್ತು. ಮತ್ತೊಂದೆಡೆ ಪಾಕಿಸ್ತಾನಿಯರಿಗೆ ಉದ್ಯೋಗ ಇರಲಿಲ್ಲ, ಆರ್ಥಿಕತೆ ಕುಸಿತಾ ಇತ್ತು, ಊಟ ಇರಲಿಲ್ಲ, ರಾಜಕಾರಣ ಅಸ್ಥಿರವಾಗಿತ್ತು, ಜನತಂತ್ರ ಇರಲಿಲ್ಲ, ಸೈನ್ಯ ಬ್ಯಾಕ್ ಡೋರ್ನಲ್ಲಿ ಆಡಳಿತ ನಡೆಸ್ತಾ ಇತ್ತು. ಇಂಥ ಸ್ಥಿತಿಯಲ್ಲಿ ಅಸೀಂ ಮುನೀರ್ಗೆ ಇನ್ನೇನು ಮಾಡೋದು ಅನ್ನೋ ಸ್ಥಿತಿಯಲ್ಲಿದ್ದ. ಹಾಗೆಯೇ ಪಾಕಿಸ್ತಾನದ ಬೆನ್ನೆಲುಬಿಲ್ಲದ ಸೈನ್ಯದ ನಿಯಂತ್ರಣದಲ್ಲಿರುವ ಪ್ರಧಾನಿ ಶಹಬಾಜ್ ಶರೀಫ್. ಸೊ ಇವರಿಗೂ ಯುದ್ಧ ಬೇಕಾಗಿತ್ತು. ಇವರಿಗೂ ಯುದ್ಧ ಅಂದರೆ ಇಷ್ಟ. ಯುದ್ಧ ಘಟಿಸಿದ ಮೇಲೆ ಪಾಕಿಸ್ತಾನದಲ್ಲಿ ಇದ್ದಕ್ಕಿದ್ದ ಹಾಗೆ ಅಲ್ಲಿಯ ಜನರಿಗೆ ದೇಶ ಪ್ರೇಮ ಜಾಗೃತವಾಯಿತು. ನೋವನ್ನು ಮರೆತರು, ಹಸಿವನ್ನು ಮರೆತರು, ಬಾಯಾರಿಕೆಯನ್ನು ಮರೆತರು, ಅಭಿವೃದ್ಧಿ ಇಲ್ಲ ಅನ್ನೋದನ್ನು ಮರೆತರು, ನಿರುದ್ಯೋಗವನ್ನು ಮರೆತರು, ನಡೆಯುತ್ತಿರುವ ಅತ್ಯಾಚಾರಗಳನ್ನು ಮರೆತರು. ಎಲ್ಲವನ್ನ ಯುದ್ಧ ಮರೆಸ್ಬಿಟ್ಟಿತ್ತು. ಆದ್ದರಿಂದ ಅವರಿಗೆ ಯುದ್ಧ ಬೇಕಾಗಿತ್ತು. ಅಸೀಂ ಮುನೀರ್ಗೂ ಯುದ್ಧ ಅಂದರೆ ಇಷ್ಟ ಆಗಿತ್ತು. ಸೊ ಈ ಯುದ್ಧ ಆದ ಮೇಲೆ ಅಸೀಂ ಮುನೀರ್ ಇದ್ದಕ್ಕಿದ್ದಾಗೆ ನಾಯಕರಾಗಿ ಪಾಕಿಸ್ತಾನದಲ್ಲಿ ಹೊರಹೊಮ್ಮಿದ್ರು. ಅವರು ಅದಕ್ಕೆ ನರೇಂದ್ರ ಮೋದಿ ಅವರಿಗೆ ಥ್ಯಾಂಕ್ಸ್ ಹೇಳಲೇಬೇಕು. ಇಲ್ಲದಿದ್ದರೆ ಅಸೀಂ ಮುನೀರ್ ಯಾವತ್ತೂ ಹೊರಟು ಹೋಗ್ತಾರೆ. ಇಷ್ಟೊತ್ತಿಗೆ ಅಲ್ಲಿ ದಂಗೆ ಆಗ್ತಾ ಇತ್ತು. ಅಸೀಂ ಮುನೀರ್ ಉಳಿದಿದ್ದರೆ ಸೊ ಅದಕ್ಕೆ ಇಂಡಿಯಾಕ್ಕೆ ಮೋದಿಯವರಿಗೆ ಆತ ಥ್ಯಾಂಕ್ಸ್ ಹೇಳಬೇಕು. ಅದರ ಜೊತೆಗೆ ಎಂಥ ವಾತಾವರಣವನ್ನು ಪಾಕಿಸ್ತಾನದಲ್ಲಿ ಸೃಷ್ಟಿಸಲಾಯಿತು ಅಂತಂದರೆ ಯುದ್ಧದಲ್ಲಿ ಗೆದ್ದವರು ನಾವೇ ಅಂತ ವಿಜಯೋತ್ಸವಗಳ ಸಭೆ ನಡೆದೋಯಿತು. ಇದ್ದಕ್ಕಿದ್ದ ಹಾಗೆ ಅಸೀಂ ಮುನೀರ್ ಫೀಲ್ಡ್ ಮಾರ್ಷಲ್ ಹುದ್ದೆಯನ್ನು ತಾನೇ ಎಳೆದುಕೊಂಡು ತನಗೆ ಆ ಬಿರುದನ್ನು ಕೊಟ್ಟುಕೊಂಡ. ಯಾಕೆಂದರೆ ಬಹಳ ಸ್ಪಷ್ಟವಾಗಿ ಪಾಕಿಸ್ತಾನಿಯರಿಗೆ ಒಳಗಿರುವಂಥ ಸಿಟ್ಟು ಕ್ರೋಧ ಯಾವುದಾಗಿತ್ತು ಅಂದರೆ 1971ರಲ್ಲಿ ಪಾಕಿಸ್ತಾನವನ್ನು ಒಡೆದು ನುಚ್ಚು ನೂರು ಮಾಡಿದ ಘಟನೆ. ಅದಕ್ಕೆ ಆ ದ್ವೇಷ ಒಳಗಡೆ ಇತ್ತು. ಅವರು ತಕ್ಷಣ ಅಂದುಕೊಂಡಿದ್ದು 71ರ ಯುದ್ಧದಲ್ಲಿ ಭಾರತ ಗೆತ್ತಲ್ಲ, ಮಾಣಿಕ್ ಶಾ ಅವರನ್ನು ನೀವು ಫೀಲ್ಡ್ ಮಾರ್ಷಲ್ನಾಗಿ ಮಾಡಿದ್ವಿ, ಈಗ ನಾವು ಅಸೀಂ ಮುನೀರ್ ಫೀಲ್ಡ್ ಮಾರ್ಷಲ್ ಅಂದರೆ ಅದಕ್ಕೆ ಪ್ರತಿಕಾರ ಅನ್ನುವ ವಾತಾವರಣ ಸೃಷ್ಟಿಸಲಾಯಿತು. ಅಸೀಂ ಮುನೀರ್ ಫೀಲ್ಡ್ ಮಾರ್ಷಲ್ ಬಿರುದನ್ನು ತೆಗೆದುಕೊಂಡ ಹಾಗೆ ಪಾಕಿಸ್ತಾನರೆಲ್ಲ ನಂಬಿದ್ರು ಗೆದ್ದವರು ನಾವೇ, ನಾವು ಭಾರತವನ್ನು ಬಗ್ಗು ಬಡಿದ್ವಿ,
ಭಾರತವನ್ನು ನಾವು ಮುಳುಗಿಸಿದ್ವಿ, ನಾವೇ ಗೆದ್ದವರು. ಈ ವಾತಾವರಣ ವಿಜಯೋತ್ಸವಗಳು ಪಾಕಿಸ್ತಾನದಲ್ಲಿ ನಡೆಯತೊಡಗಿತು. ಭಾರತದಲ್ಲೂ ಕೂಡ ಇಂಥ ವಿಜಯೋತ್ಸವಗಳು ಕಾಣತೊಡಗಾಯಿತು. ಇಲ್ಲಿ ಸತ್ಯ ಯಾವುದು, ಸುಳ್ಳು ಯಾವುದು? ಸತ್ಯದ ಅಂಗಿಯನ್ನು ಸುಳ್ಳು ಹಾಕಿಕೊಂಡಿದೆಯಾ? ಪ್ರಶ್ನೆ ಕೇಳುವವರು ಇರಲಿಲ್ಲ. ಯಾಕೆಂದರೆ ಎಲ್ಲರಿಗೂ ಯುದ್ಧ ಅಂದರೆ ಇಷ್ಟ, ಯುದ್ಧ ಆಗಬೇಕಾಗಿತ್ತು. ಸೊ ಇದಾದ ಮೇಲೂ ಕೂಡ ಹಲವು ಪ್ರಶ್ನೆಗಳು ಇಲ್ಲಿ ಉದ್ಭವವಾಗ್ತವೆ. ಈ ಯುದ್ಧದ ಪರಿಣಾಮಗಳ ಬಗ್ಗೆ ಕೂಡ ಭಾರತದಲ್ಲಿ ಪರಿಣಾಮ ಭಾಳ ಸ್ಪಷ್ಟ. BJP ತಾನು ದೇಶಭಕ್ತ ಅಂತ ಪ್ರೂವ್ ಮಾಡೋದಕ್ಕೆ ಇನ್ನೊಂದು ಅವಕಾಶವನ್ನು ಬಳಸ್ಕೊಳ್ತು. ಹಾಗೆಯೇ ಮುಂಬರುವ ಚುನಾವಣೆಗಳಲ್ಲಿ BJP ಗೆಲ್ಲುವುದಕ್ಕೆ ಬೇಕಾದಂಥ ವಾತಾವರಣವನ್ನು ಕೂಡ ಯುದ್ಧ ಸೃಷ್ಟಿಯಾಯಿತು. ಆದ್ದರಿಂದಲೇ BJPಗೂ ಯುದ್ಧ ಅಂದರೆ ಇಷ್ಟ. ಅದರ ಜೊತೆಗೆ ಕಾಂಗ್ರೆಸ್ ಪಕ್ಷ ಒಂದು ರೀತಿಯಲ್ಲಿ ಈ ದೇಶದ್ರೋಹಿ ಮತ್ತು ದೇಶಭಕ್ತರ ನಡುವಿನ ಈ ತೊಳಲಾಟ ಗುರುತಿಸುವಿಕೆಯಲ್ಲಿ ಕಾಂಗ್ರೆಸ್ ಪಕ್ಷ ಸಿಕ್ಕಾಕತ್ತು. ನಾಯಕರು ಮತ್ತು ಖಳನಾಯಕರ ನಡುವಿನ ಗುರುತಿಸೋ ಕೆಲಸದಲ್ಲಿ ಮಧ್ಯದಲ್ಲಿ ಕಾಂಗ್ರೆಸ್ ಸಿಕ್ಕಾಕ್ತು. ನಾಯಕರು ಖಳನಾಯಕರು ನಾಯಕರಾದರೂ ಯಾರು ನಾಯಕರು ಯಾರು ಖಳನಾಯಕರು ಗೊತ್ತಿಲ್ಲದ ಸ್ಥಿತಿ ಆಗಿತ್ತು. ಯಾಕೆಂದರೆ ಅಲ್ಲಿ ದೇಶಭಕ್ತಿ ಇರೋದು ಬಹಳ ಮುಖ್ಯವಾಗಿತ್ತು. ಆ ಕಾರಣಕ್ಕೆ ಎಲ್ಲರಿಗೂ ಯುದ್ಧ ಅಂದರೆ ಇಷ್ಟ ಆಗಿತ್ತು. ಸೊ ಕಾಂಗ್ರೆಸ್ಗೆ ಯುದ್ಧ ಅಂದರೆ ಇಷ್ಟ ಆಗಿತ್ತೇ ಇಲ್ಲವೇ ಗೊತ್ತಿಲ್ಲ. ಆದರೆ ಗೊತ್ತಿಲ್ಲದ ರೀತಿಯಲ್ಲಿ ಕಾಂಗ್ರೆಸ್ ದೇಶ ಪ್ರೇಮವೂ ಕೂಡ ಪರೀಕ್ಷೆಗೆ ಒಳಗಾಗುವಂಥ ಕಾಲ ಸೃಷ್ಟಿಯಾಗಿತ್ತು. ಇಡೀ ಭಾರತದ ಒಳಗಿನ ಬಹುತೇಕ ಪ್ರತಿಪಕ್ಷಗಳು ಕೂಡ ಇದರ ಬಗ್ಗೆ ಏನೂ ಮಾತನಾಡೋ ಹಾಗಿರಲಿಲ್ಲ. ಯಾಕಂದರೆ ದೇಶದ ಜನರಿಗೆ ಯುದ್ಧ ಅಂದರೆ ಇಷ್ಟ ಆಗಿತ್ತು. ಸತ್ಯವನ್ನು ಮಾತನಾಡುವಂತಿರಲಿಲ್ಲ, ಸತ್ಯವನ್ನು ಹೇಳುವಂತಿರಲಿಲ್ಲ, ಯಾವುದು ಸತ್ಯ ಯಾವುದು ಸುಳ್ಳು ಗೊತ್ತಿರಲಿಲ್ಲ. ಒಂದು ಮಾತು ಎಕ್ಸ್ಟ್ರಾ ಆಡೋಕ್ಕೆ ಹೋದರೆ ದೇಶಭಕ್ತಿ ಮತ್ತು ಮೋದಿ ಭಕ್ತಿ ಎರಡೂ ತಳುಕಾಕಿ ಹೋಗುತ್ತಿತ್ತು. ಭಾರತೀಯ ಸೈನ್ಯ ಮತ್ತು ಮೋದಿ ತಳುಕಾಕಿ ಹೋಗ್ತಿತ್ತು. ಆ ಮಾಡುವಲ್ಲಿ BJP ಸಂಘ ಪರಿವಾರಗಳು ಯಶಸ್ವಿಯಾಗಿದ್ದವು. ನೀವು ಮೋದಿ ಮಾಡಿದ್ದು ಸರಿನಾ ಅಂತಂದರೆ ಇದ್ದಕ್ಕಿದ್ದ ಹಾಗೆ ಅವರು ದೇಶದ್ರೋಹಿಗಳಿಗಾಗಿ ಕಾಣಿಸೋಕ್ಕೆ ಪ್ರಾರಂಭ ಆಗ್ಬಿಟ್ರು. ಸೊ ಭಾರತ ಪಹಲ್ಗಾಮ್ನಲ್ಲಿ ಇಂಥ ಒಂದು ಹತ್ಯಾಕಾಂಡ ನಡೀತಲ್ಲ, ಆ ಹತ್ಯಾಕಾಂಡದ ಸಂದರ್ಭದಲ್ಲಿ ಅಲ್ಲಿ ಯಾಕೆ ಭದ್ರತಾ ವ್ಯವಸ್ಥೆ ಇರಲಿಲ್ಲ, ಇಂಟೆಲಿಜೆನ್ಸ್ ಫೇಲ್ಯೂರ ಅಂದ ತಕ್ಷಣ ಅದು ದೇಶದ ವೈಫಲ್ಯದ ಬಗ್ಗೆ, ದೇಶದ ದ್ರೋಹದ ಬಗ್ಗೆ ಆಡುವ ಮಾತಾಗಿ ಪರಿವರ್ತನೆ ಆಗಿಬಿಟ್ಟು ಯಾರು ಅದರ ಬಗ್ಗೆ ಗಟ್ಟಿ ಧ್ವನಿಯಲ್ಲಿ ಮಾತನಾಡದಿರುವ ವಾತಾವರಣ ಸೃಷ್ಟಿಯಾಗೋಯಿತು. ಇದು BJPಗೆ ಬೇಕಾಗಿತ್ತು, ಇದು ಮೋದಿಯವರಿಗೆ ಬೇಕಾಗಿತ್ತು, ಇದು ಅಮಿತ್ ಶಾ ಬೇಕಾಗಿತ್ತು. ಯಾಕೆಂದರೆ ಎಲ್ಲರಿಗೂ ಯುದ್ಧ ಅಂದರೆ ಇಷ್ಟ ಆಗಿತ್ತು. ಈಗ ಇರುವ ಪ್ರಶ್ನೆ ಏನು ಗೊತ್ತಾ ನಿಮಗೆ? ಒಂದು, ಆ ಪಹಲ್ಗಾಮ್ ಹತ್ಯಾಕಾಂಡದಲ್ಲಿ ಅಸುನೀಗಿದ್ರಲ್ಲ, ಅವರು ನೇಪಥ್ಯಕ್ಕೆ ಸರಿದು ಹೋದದ್ದು. ಈ ಕುಟುಂಬಗಳನ್ನು ಇದುವರೆಗೆ ಮೋದಿಯವರು ಹೋಗಿ ನೋಡಿದ್ದಾರಾ ಇಲ್ಲೋ ನನಗೆ ಗೊತ್ತಿಲ್ಲ. ಹೋಗ್ತಾರೆ ಅಂತಿದ್ರು ನೋಡೋದಕ್ಕೆ. ಸೊ ರಾಹುಲ್ ಗಾಂಧಿಯವರು 2 ಬಾರಿ ಹೋಗಿ ಅವ್ರನ್ನ ಮಾತಾಡಿಸಿ ಬಂದರು ಅನಿಸುತ್ತೆ. ಜಮ್ಮು ಕಾಶ್ಮೀರಕ್ಕೆ ದಾಳಿಯಾದ ಪ್ರದೇಶಕ್ಕೆ, ಪೂಂಚ್ ಪ್ರದೇಶಕ್ಕೆ ಹೋಗಿದ್ದರು. ನರೇಂದ್ರ ಮೋದಿಯವರು ಈ ದುಃಖ ತಪ್ತರನ್ನು ಮಾತಾಡಿಸಿದ್ರು ಇಲ್ಲವೋ, ತಮ್ಮ ಕುಟುಂಬದವ್ರನ್ನ ಕಳೆದುಕೊಂಡವರು, ಗಂಡನನ್ನು ಕಳೆದುಕೊಂಡವರು, ತಂದೆಯನ್ನು ಕಳೆದುಕೊಂಡವರು, ಇನ್ಯಾರನ್ನೋ ಕಳೆದುಕೊಂಡವರು, ಪುಟ್ಟ ಮಕ್ಕಳು, ಅವರ ಆಕ್ರಂದನ, ನೋವು, ಅಸಹಾಯಕತೆ ಯಾರು ಕೇಳ್ತಾ ಇರಲಿಲ್ಲ. ಯಾಕಂದರೆ ಎಲ್ಲರಿಗೂ ಯುದ್ಧ ಅಂದರೆ ಇಷ್ಟ ಆಗಿತ್ತು. ಸರಿ, ಹಾಗಿದ್ದರೆ ದೇಶ ಪ್ರೇಮ ಪ್ರತಿ ನಿಮಿಷ ಕೂಡ ಟೆಸ್ಟ್ ಮಾಡುವ, ಪರೀಕ್ಷೆಗೆ ಒಳಪಡುವ ಸ್ಥಿತಿ ನಿರ್ಮಾಣ ಆಗೋಯಿತು. ಎಲ್ಲರೂ ನಾವು ದೇಶ ಪ್ರೇಮಿಗಳು ಅಂತ ಪ್ರೂವ್ ಮಾಡಬೇಕು ಅಂತ, ಎಲ್ಲರೂ ದೇಶ ಪ್ರೇಮಿಗಳು ಅಂತ ಪ್ರೂವ್ ಮಾಡುವ ಸಂದರ್ಭದಲ್ಲಿ ಪ್ರಶ್ನೆ ಕೇಳುವಂತಿರಲಿಲ್ಲ. ನೀವು ಕೇಳುವ ಪ್ರಶ್ನೆ ದೇಶ ಪ್ರೇಮದ ವಿರುದ್ಧ ಆಡುವ ಮಾತಾಗ್ತಾ ಇತ್ತು. ಆ ವಾತಾವರಣ ದೇಶದಲ್ಲಿ ಸೃಷ್ಟಿಯಾಗಿದೆ. ಈಗಲೂ ಅದೇ ಸ್ಥಿತಿ ಇದೆ. ಪಹಲ್ಗಾಮ್ ದಾಳಿ ಏನಿದೆ, ಹತ್ಯಾಕಾಂಡದಲ್ಲಿ ಸತ್ತವರು ಒಂದು ಕಡೆ, ಅದಾದ ಮೇಲೆ ಎಷ್ಟು ಜನ ಹಸು ನೀಗಿದರು ಗೊತ್ತೇ ಇಲ್ಲ. ಯುದ್ಧದಲ್ಲಿ ಹಸಿ ನೀಗಿದವರು ಎಷ್ಟು ಜನ ಗೊತ್ತೇ ಇಲ್ಲ. ಭಾರತದ ವಿಮಾನಗಳು ಯಾವುದೋ ಉರುಳು ಬಿದ್ದುವೆ, ಏನಾಯಿತು ಗೊತ್ತೇ ಇಲ್ಲ. ಈ ಬಗ್ಗೆ ನಾವು ಮಾತನಾಡಿದರೆ ಅದು ದೇಶದ್ರೋಹ ಆಗುತ್ತೆ. ಅದಕ್ಕೆ ನಾನು ಹೇಳಿದ್ದು, ಖಳನಾಯಕರು ನಾಯಕರಾಗಿ ಬದಲಾಗುವಂಥ ವಾತಾವರಣ ಸೃಷ್ಟಿಯಾಗಿತ್ತು. ಅದೇ ಯುದ್ಧದ ಮುಖ್ಯವಾದ ಪರಿಣಾಮ ಅಂತ. ಯುದ್ಧ ಸೃಷ್ಟಿ ಮಾಡ್ತಾ ಹೋಗುತ್ತೆ. ಯುದ್ಧ ಒಂದು ಕಡೆ ಹಿಂಸೆ, ಸಾವು, ಅಸಹಾಯಕತೆ, ನೋವು ಎಲ್ಲವನ್ನು ಸೃಷ್ಟಿ ಮಾಡಿದರೆ, ಇನ್ನೊಂದು ಕಡೆ ಹುಸಿ ನಾಯಕರುಗಳನ್ನು ಯುದ್ಧ ಸೃಷ್ಟಿಸುತ್ತೆ. ರಕ್ತದ ಹರಿಯುವಿಕೆಯ ನಡುವೆ ಬದುಕು ಅಸಹಾಯಕ ಆಗ್ತಾ ಇರುತ್ತೆ.
ಇಲ್ಲಿ ಆಗ್ತಾ ಇರೋದು ಇಷ್ಟೇ. ಈಗ ಮತ್ತೆ ಇನ್ನೂ ಎಷ್ಟೋ ಕಾಲ ಈ ಯುದ್ಧದ ಬಗ್ಗೆ ಚರ್ಚೆ ನಡೀತಾ, ಯುದ್ಧದ ಪರಿಣಾಮದ ಬಗ್ಗೆ ಚರ್ಚೆ ನಡೆಯುತ್ತೆ. ಯಾರು ದೇಶಭಕ್ತರು, ಯಾರು ದೇಶ ಪ್ರೇಮಿಗಳು ಗೊತ್ತಿಲ್ಲ. ಈ ವಾತಾವರಣದಲ್ಲಿ ನಿಜ ಅಂಶಗಳು ಮರೆಯಾಗ್ತವೆ. ಪಾಕಿಸ್ತಾನದಲ್ಲಿ ಹಸುವಿನ ಪ್ರಶ್ನೆ ಮರೆಯಾಗಿದೆ ಥ್ಯಾಂಕ್ಸ್ ಟು ವಾರ್. ಪಾಕಿಸ್ತಾನದಲ್ಲಿ ಅಲ್ಲಿಯ ಬದುಕಿದೆಯಲ್ಲ, ಆ ಬದುಕಿನ ಅಸಹಾಯಕತೆ ಮರೆಯಾಗಿದೆ. ಎಲ್ಲವನ್ನು ಮರೆತು ದೇಶಭಕ್ತರಾಗ್ತಿದ್ದಾರೆ ಪಾಕಿಸ್ತಾನ. ಭಾರತದ ಸ್ಥಿತಿ ಇದಕ್ಕಿಂತ ಭಿನ್ನವಾಗಿಲ್ಲ. ನಾವು ಬೇರೆ ವಿಚಾರವನ್ನು ಪ್ರಶ್ನಿಸುವಂತಿಲ್ಲ, ಮಾತನಾಡುವಂತಿಲ್ಲ. ಹಾಗಾದರೆ ಅದು ದೇಶದ್ರೋಹ ಆಗುತ್ತೆ. ನಾವು ಮೌನವಾಗಿರಬೇಕಾಗಿದೆ. ನಾವು ಪ್ರಭುತ್ವಕ್ಕೆ ಬೆಂಬಲವನ್ನು ಕೊಡಬೇಕಾಗ್ತಿದೆ. ಮೋದಿ, ದೇವಮಾನರಾದಂಥ ಮೋದಿಯವರೇನಿದ್ದಾರೆ, ಅವರ ಪಾದಪೂಜೆಯನ್ನು ನಾವೆಲ್ಲ ಮಾಡಬೇಕಾಗಿದೆ. ಅವರ ಪಾದದ ಮೇಲೆ ನೀರು ಹಾಕಿ ಪಾದವನ್ನು ತೊಳೆದು ಗಂಧ ಅಕ್ಷತೆಗಳನ್ನು ಹಾಕಿ ನಾವು ಸಹಸ್ರನಾಮವನ್ನು ಹೇಳಬೇಕಾಗಿದೆ. ಸಹಸ್ರನಾಮವನ್ನು ಹೇಳ್ತಾ ಹೇಳ್ತಾ ಪೂಜಿಸಬೇಕಾಗಿದೆ. ಅದಿಲ್ಲ ಅಂದರೆ ನಾವು ದೇಶದ್ರೋಹಿಗಳಾಗ್ತೀವಿ. ಯಾಕೆಂದರೆ ಈ ಸ್ಥಿತಿಯಲ್ಲಿ ಎಲ್ಲರಿಗೂ ಯುದ್ಧ ಅಂದರೆ ಇಷ್ಟ. ಯುದ್ಧ ದೇಶ ಪ್ರೇಮಿಗಳನ್ನು ಸೃಷ್ಟಿಸುತ್ತೆ, ಯುದ್ಧ ದೇಶದ್ರೋಹಿಗಳನ್ನು ಸೃಷ್ಟಿಸುತ್ತೆ. ಆದ್ದರಿಂದ ಎಲ್ಲರಿಗೂ ಯುದ್ಧ ಅಂದರೆ ಇಷ್ಟ. ಎಲ್ಲರೂ ಯುದ್ಧವನ್ನು ಪ್ರೀತಿಸ್ತಾರೆ, ಎಲ್ಲರೂ ಯುದ್ಧದಿಂದ ಸಂತೋಷ ಪಡ್ತಾರೆ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ. ನನ್ನ ವಾಹಿನಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ ಸದಾ ಇರಲಿ. ಎಲ್ಲರಿಗೂ ಶುಭೋದು ಬೆಳಕು. ನಮಸ್ಕಾರ.